ನಗರದ ಮಾರಿಗುಡಿ ಬೀದಿಯಲ್ಲಿರುವ ಶ್ರೀ ಮುತ್ತುಮಾರಮ್ಮ ದೇವಸ್ಥಾನದಲ್ಲಿ ಇಂದು ಆಷಾಢ ಶುಕ್ರವಾರದ ವಿಶೇಷ ಪೂಜೆಗೆ ಸಾವಿರಾರು ಭಕ್ತರು ನೂಕುನುಗ್ಗಲಿನ ನಡುವೆಯೂ ದೇವರ ದರ್ಶನ ಪಡೆದರು. ಭಕ್ತರಿಗೆ ಈ ದಿನದ ವಿಶೇಷ ಪೂಜೆಯನ್ನು ಸಂಗೊಳ್ಳಿ ರಾಯಣ್ಣ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಅಶೋಕ್ ರಾಜಲಿಂಗಯ್ಯ ಅವರು ವಹಿಸಿಕೊಂಡಿದ್ದರು. ಹಾಗೂ 10,000 ಲಡ್ಡುಗಳನ್ನು ಭಕ್ತರಿಗೆ ವಿತರಿಸುವ ಮೂಲಕ ದೇವರ ಕೃಪೆಗೆ ಪಾತ್ರರಾದರು. ಈ ವೇಳೆ ದೇವಸ್ಥಾನ ಸಮಿತಿಯ ಅಧ್ಯಕ್ಷ ಎಚ್.ವೈ. ಮಹದೇವ, ಗುಂಡುಮಣಿ, ಶಾಮಣ್ಣ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು. ಎಷ್ಟು ಒಂದು ಭಕ್ತಿಯಿಂದ ಅಮ್ಮನವರ ಕಿರಿಕಿರಿ ಕೊಡ್ತಾ ಇದ್ದಾರೆ ಅಂತ ಒಂದು ವಿಶೇಷ ಮನವಿ. ಈ ದಿನದ ಪ್ರಸಾದ ಅಶೋಕ ರಾಜಲಿಂಗಯ್ಯವರ ಕೊಡುಗೆ, ಸಂಗೊಳ್ಳಿ ರಾಯಣ್ಣ ಸಮಿತಿ ಅಧ್ಯಕ್ಷರು ಅಶೋಕ ರಾಜಲಿಂಗಯ್ಯವರ ಕೊಡುಗೆ ನಾಳೆ ಪ್ರಸಾದ ನಡೀತಾ ಇದೆ. ಹೀಗಾಗಿ ಭಕ್ತಾದಿಗಳಿಗೆ ಸ್ವಾಗತವನ್ನ ಕೋರ್ತಾ ಈ ದಿನ ಸಂಜೆ ರಾತ್ರಿಯಲ್ಲೂ ಕೂಡ ಪ್ರಸಾದ ಇರುತ್ತೆ. ತಾವೆಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಬಂದು ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕು. ಗುರುಮಣಿ ಇಲ್ಲಿ ಏನೋ ಕೊಡ್ತಾ ಇದ್ದಾರೆ ನೋಡಿ, 1,000 ರೂಪಾಯಿ ಅವ್ರು ಬರ್ತಾ ಇದ್ದಾರೆ ನೋಡಿ, 500 ರೂಪಾಯಿ ಬರ್ತಾ ಇದ್ದಾರೆ, ಕಳಿಸ್ತಾ ಇದ್ದೀವಿ ನೋಡಿ, ಅಲ್ಲೇ ನಿಂತ್ಕೊಳ್ಳಿ, ಬರ್ತಾ ಇದ್ದಾರೆ 1,000 ರೂಪಾಯಿ ಬರ್ತಾ ಇದ್ದಾರೆ ನೋಡಿ. ದಯವಿಟ್ಟು ಕೊಡಿ ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ನರಸಿಂಹಣ್ಣವರೇ, ದಯವಿಟ್ಟು ರಸೀದಿ ಕೊಡಿ. ಬಹಳಷ್ಟು ಕೂಡ ಮಹಿಳೆಯರು ಅಮ್ಮನ ಏನು ಒಂದು ಚಿನ್ನದ ಕಿರೀಟಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ದಯವಿಟ್ಟು ನಾವು ರಸೀದಿ ಈಗ ಭಕ್ತರು ಭಕ್ತಿಗೆ ತಿಂಗ